ಜೈ ಹಿಂದ್ ಸ್ನೇಹಿತರೆ, ನಾನು ಇಸ್ಮಾಯಿಲ್ ಚೌಧರಿ, ವಿಶ್ವಾಸ್ ಕರಿಯರ್ ಅಕಾಡೆಮಿ ವಿಜಯಪುರದಿಂದ. ವಿಶ್ವಾಸ್ ಕರಿಯರ್ ಅಕಾಡೆಮಿಯಲ್ಲಿ ಡೈಲಿ ರೂಟಿಂಗ್ ಯಾವ ರೀತಿ ನಡೀತಾ ಇದೆ ಬನ್ನಿ ವಿದ್ಯಾರ್ಥಿ ಮುಖಾಂತರ ನೋಡ್ಕೊಂಡು. ಜೈ ಹಿಂದ್ ಬಾಯ್ಸ್. ಜೈ ಹಿಂದ್ ಸರ್. ಓಕೆ, ಏನ್ ಹೆಸರು ನಿಮ್ದ? ಸರ್ ನನ್ನ ಹೆಸರು ರಿಯಾಸ್ ತಹಸೀಲ್ದಾರ್ ಅಂತ ಹೇಳ್ರಿ. ಓಕೆ, ಎಲ್ಲಿಂದ ಬಂದಿರಿ ನೀವು? ನಾವು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಶಿರೂರು ಗ್ರಾಮದಿಂದ ಬಂದಿರಿ. ಈ ಅಕಾಡೆಮಿಯಲ್ಲಿ ನೀವು ಬರ್ಬೇಕಾದ್ರೆ ನೀವು ಹೆಂಗ್ ಬರ್ತೈತಿ ನಿಮ್ಗೆ? ಸರ್ ಅಕಾಡೆಮಿ ಸುತ್ತಮುತ್ತಲೆಲ್ಲ ಕೇಳಿದ್ರಿ, ನಾವು ಇಲ್ಲಿ ಇನ್ಸ್ಟಾಗ್ರಾಮ್ದಾಗ ಚೆಕ್ ಮಾಡಿದಾಗ್ರಿ ಈ ಅಕಾಡೆಮಿ ಬೆಸ್ಟ್ ಅನಿಸ್ತ್ರಿ. ಬೆಸ್ಟ್ ಅನಿಸ್ತಾ? ಓಕೆ, ಬಂದ್ ಎಷ್ಟು ದಿನ ಆಯ್ತು ನೀವು? ನಾವು ಬಂದ್ ಈಗ 3 ತಿಂಗಳಾತ್ರಿ. 3 ಮಂತ್ ಆಯ್ತು. ಓಕೆ, ಈ ಅಕಾಡೆಮಿ ಬಗ್ಗೆ ನಿಮ್ದು ಏನ್ ಅಭಿಪ್ರಾಯ ಇದೆ ರೀ? ಸರ್ ಈ ಅಕಾಡೆಮಿ ಬಗ್ಗೆ ಹೇಳ್ಬೇಕಂದ್ರೆ ರೀ, ಡೈಲಿ ರೂಟೀನ್ ಒಳಗ ಚೇಂಜಸ್ ಐತ್ರಿ. ಯಾಕಂದ್ರೆ ಮುಂಜಾನೆ 5:30ಗೆ ಎಬ್ಸ್ತಾರ್ರಿ. 5:30ಲಿಂದ್ರ 7:30 ಮಟ ಪಿಟಿ ಇರ್ತ್ರಿ. ಪಿಟಿ ಇಂದ ಅರ್ಧ ತಾಸ ಕಾಳ ತಿನ್ನಕ್ ರೆಸ್ಟ್ ಕೊಡ್ತಾರ್ರಿ. 8ರಿಂದ 8:30 ಮಟ ಫ್ರೆಶ್ ಆಗಕ್ ಟೈಮಿಂಗ್ ಇರ್ತ್ರಿ. 8:30ಲಿಂದ್ರ ಮತ್ ನಾಷ್ಟಾ ಇರ್ತ್ರಿ. ಇಲ್ಲಿ ಕೊಡ್ದಾಗ ನಾಷ್ಟಾ ಚಲೋ ಐತ್ರಿ. ನಾಷ್ಟಾ 9 ಮ್ಯಾಗ ಪಾಲಿನ ಆಗತ್ರಿ. ಎಲ್ಲರದು ವಿದ್ಯಾರ್ಥಿಗಳ ಸ್ಟ್ರೆಂತ್ ನೋಡ್ತಾರ್ರಿ. ಸ್ಟ್ರೆಂತ್ ಎಲ್ಲಾ ಹಾಜಿರಿ ತಗೋತಾರ್ರಿ. ಹಾಜಿರಿ ಆದ್ಮ್ಯಾಗ 9ಲಿಂದ್ರ ಮಧ್ಯಾಹ್ನ ಮಟ 4 ಕ್ಲಾಸ್ ನಡೀತಾವ್ರಿ. 4 ಕ್ಲಾಸ್ GK ರೀ, ಮ್ಯಾಥ್ಸ್ ರೀ, ರೀಸನಿಂಗ್ ರೀ, ಇಂಗ್ಲಿಷ್ ಗ್ರಾಮರ್ ಗ ಹೇಳ್ತಾರೆ. ಆಮೇಲೆ ರೀ 1 ಮ್ಯಾಗ ರೀ 1:20ರಿಂದ ಊಟ ಟೈಮಿಂಗ್ ಇರ್ತ್ರಿ. 1:2 ಮಟ ಊಟ ಟೈಮ್ ರೀ. 2ರಿಂದ 3 ಮಟ ರೆಸ್ಟ್ ಇರ್ತ್ರಿ. ರೆಸ್ಟ್ ರೀ 3ರಿಂದ 4 ಮಟ ಒಂದ್ ಕ್ಲಾಸ್ ನಡೀತೈತ್ರಿ. 4ರಿಂದ PT ಸರ್ಗಳು ಗೇಮ್ ಆಡಕ್ ಕರ್ಕೊಂಡ್ ಹೋಗ್ತಾರಿ ಗ್ರೌಂಡಿಗೆ. ಗ್ರೌಂಡಿಗೆ ರೀ 4 ಕರ್ಕೊಂಡ್ ಹೋದ್ರಂದ್ರಿ 5ರಿಂದ ರೀ 7 ಮಟ ಈಗ ಆಟಕ್ ಕರ್ಕೊಂಡ್ ಹೋಗ್ತಾರಿ. 5ರಿಂದ 7 ಮಟ ರೆಸ್ಟ್, 7ರಿಂದ 8 ಮಟ ರೆಸ್ಟ್ ಇರ್ತ್ರಿ. 8 ಆದ್ಮ್ಯಾಗ ಊಟಕ್ ಬಿಡ್ತಾರಿ. ಊಟಕ್ ಆದ್ಮ್ಯಾಗ 10 ಮಟ ರೆಸ್ಟ್ ಇರ್ತ್ರಿ. 10ರಿಂದ 11 12 ಮಟ ಓದಾಕ್ ಬಿಡ್ತಾರಿ. ಓದಾಕ್ರಿ ಅಕಾಡೆಮಿ ಬಗ್ಗೆ ಹೇಳ್ಬೇಕಂದ್ರಿ, ಊಟದ ವ್ಯವಸ್ಥೆ ರೀ, ಇಲ್ಲಿ ಇರ್ತಕ್ಕಂತ ವಸತಿ ರೀ, ಇಲ್ಲಿ ಸರ್ಗಳ ಇದ್ರಿ ನಡ್ಕೊಳ್ಳೋ ನಡವಳಿಕೆ ರೀ ಎಲ್ಲಾ ಬೆಸ್ಟ್ ಐತ್ರಿ. ಅದಕ್ರಿ ಅಕಾಡೆಮಿ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಐತ್ರಿ. ಇಲ್ಲಿ ಬಂದ ಕೂಡಲೇ ನಿಮ್ಗೆ ಎಷ್ಟು ಪರ್ಸೆಂಟ್ ಕಾನ್ಫಿಡೆನ್ಸ್ ಬಂದಿದೆ ನಾ ಆರ್ಮಿಯಲ್ಲಿ ಸೇರ್ತೀನಿ ಅಂತ? ಸರಿ, ಕರೆ ಹೇಳ್ಬೇಕಂದ್ರಿ ಇದ ಒಂದ್ ತಿಂಗಳ ಹಿಂದ್ರಿ ನಾವ್ ಹಿಂಗ ಓಡ್ತೀವಿ ಇಷ್ಟೆಲ್ಲಾ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಿದಿಲ್ರಿ. ನಮ್ ಇಂಥವ್ರ ಒಂದ್ ಐತಿ ನಮ್ ಇದ್ರ ಬಾಡಿ ಒಳಗ್ರಿ ಇಷ್ಟೆಲ್ಲಾ ಪವರ್ ಐತಿ ಅನ್ನೋದು ಅಕಾಡೆಮಿ ಬಂದ್ಮೇಲೆ ಗೊತ್ತಾಗೈತ್ರಿ. ನಮ್ PT ಒಳಗ್ ಕರೆ ಹೇಳ್ಬೇಕಂದ್ರೆ ರೀ 3 ತಿಂಗಳ ಆದ್ಮೇಲೆ ಒಂದ್ ರೌಂಡ್ ಹೊಡಿಬೇಕಾದ್ರೆ ನಮಗ್ ಬಾಳ ತ್ರಾಸ ಆಗಿತ್ರಿ. ಇವಾಗ ನಿಮ್ದು ಟೈಮಿಂಗ್ ಎಷ್ಟೈತೆ ರೀ? ಸರಿ, ಅದ ಎಷ್ಟು ಹಿಂದ 3 ತಿಂಗಳಿಂದ್ರಿ ಅದ್ ಗೊತ್ತಿದಿಲ್ರಿ. ಆಗ ವಿಶ್ವಾಸ್ ಕ್ರೀಡೆ ಅಕಾಡೆಮಿ ಬಂದ್ಮ್ಯಾಗ್ರಿ 5:19 ಕುಂತತ್ರಿ. ಓಕೆ, ಇನ್ನು ಇಂಪ್ರೂವ್ಮೆಂಟ್ ಆಗಬಹುದು, ಆಗ್ತಾ ಇದೆ. ಪ್ರಯತ್ನ ಇತ್ತಂದ್ರ ಟೈಮಿಂಗ್ ನಿಮ್ದು ಇಂಪ್ರೂವ್ಮೆಂಟ್ ಆಗ್ತಿದೆ. ಓಕೆ, ಇದರಲ್ಲಿ 100% ನೀವು ಆರ್ಮಿಯಲ್ಲಿ ಸೇರ್ತೀರಿ ಅಂತ ಅನ್ನೋದು ಒಂದು ಆತ್ಮವಿಶ್ವಾಸ ವಿಶ್ವಾಸ್ ಕ್ರೀಡೆ ಅಕಾಡೆಮಿ ಬಂದ್ಮ್ಯಾಗ ಕಾನ್ಫಿಡೆಂಟ್ ಬಂದಿದೆ. ಓಕೆ, ಇದಕ್ಕಿಂತ ಮುಂಚೆ ನೀವು ಎದಕ್ಕೆ ಅಪ್ಲಿಕೇಶನ್ ಹಾಕಿದ್ರಿ? ಸೆಂಟ್ರಲ್ ಸರ್ ಗವರ್ನಮೆಂಟ್ ಅಗ್ನಿವೀರ್ ಹಾಕಿದ್ರಿ. ಅಕಾಡೆಮಿ ಬರೋಕ್ಕಿಂತ ಹಿಂದ್ರಿ ಇನ್ನ ಬಂದಿದ್ದಿಲ್ರಿ. ಬರೋಕ್ಕಿಂತ ಹಿಂದ್ ಹಾಕಿದ್ರಿ. ಅದು ಫೇಲ್ ಆಗೈತಿ ಸರ್. ಫೇಲ್ ಆಗಿದೆ. ಈ ಅಕಾಡೆಮಿ ಬಂದ್ಮ್ಯಾಗ ಅನ್ಸಿದ್ರಿ ಪಾಸ್ ಆಗಿವಿ ಅಂತ ಅನ್ನೋದು ಪ್ರತಿಯೊಂದು ಎಕ್ಸಾಮ್. ಓಕೆ, ನಿಮ್ಗೆ ಗೊತ್ತಿತ್ತು ಆರ್ಮಿ ಒಂದ್ ಬಿಟ್ಕೆ ಬೇರೆ RRB ಆಗಿರ್ಬಹುದು, SSC ಆಗಿರ್ಬಹುದು, MTS ಆಗಿರ್ಬಹುದು, ಓವರ್ ಏನ್ ಸೆಂಟ್ರಲ್ ಗವರ್ನಮೆಂಟ್ ಇಷ್ಟೊಂದು ಕಾಲ್ಫಾರ್ಮ್ ಆಗ್ತಾವ ಅಂತ ನಿಮ್ಗೆ ಅದ್ರ ಬಗ್ಗೆ ಏನಾರ ಗೊತ್ತಿತ್ತು? ನಮಗೆ ಏನು ಗೊತ್ತಿಲ್ಲ ಸರ್. ಈ ಅಕಾಡೆಮಿ ಬಂದ್ಮೇಲೆ ಪ್ರತಿಯೊಂದು ಇನ್ಫಾರ್ಮೇಶನ್ ಪ್ರತಿಯೊಬ್ಬರು ಸರ್ ಕೊಡ್ತಾರಿ. ಅದ್ರಲಿಂತ್ರ ನಮ್ಗೆಲ್ಲ ಗೊತ್ತಾಗೈತಿ ಸರ್. ಓಕೆ, ಓವರ್ ಎಲ್ಲ ಚಲೋ ಇದೆ. 100% ಆರ್ಮಿಯಲ್ಲಿ ಸೇರ್ತೀರಾ ಮಾತ್ರ ಬಂದಿದೆ.